ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಆಪದಾಮಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ. ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಮಹರ್ಷಿ ವಾಲ್ಮೀಕಿ ಪ್ರಣೀತ ಶ್ರೀಮದ್ ರಾಮಾಯಣದ ಕಿಷ್ಕಿಂಧ ಕಾಂಡದಲ್ಲಿ ಸುಗ್ರೀವನು ವಾಲಿಯನ್ನು ಅನೇಕ ವಿಧದಲ್ಲಿ ಪ್ರಾರ್ಥಿಸಿದುದನ್ನು, ಆದರೂ ವಾಲಿಯು ನಿರ್ದಯನಾಗಿ ತನ್ನನ್ನು ನಿಗ್ರಹಿಸಿದುದನ್ನು ರಾಮನಿಗೆ ತಿಳಿಸಿದುದು. ಹೀಗೆ ನನ್ನಣ್ಣನಾದ ವಾಲಿಯು ಮೈ ತಿಳಿಯದ ಕೋಪದಿಂದಿರುವುದನ್ನು ನೋಡಿ ನಾನು ಆತನನ್ನು ಪ್ರಸನ್ನನಾಗಿ ಮಾಡಬೇಕೆಂಬ ಕೋರಿಕೆಯಿಂದ ಆತನನ್ನು ಕುರಿತು, ಅಣ್ಣ, ನೀನು ಕ್ಷೇಮದಿಂದ ಬಂದುದೇ ನನ್ನ ಪರಮ ಭಾಗ್ಯವು. ಇದರ ಮೇಲೆ ಶತ್ರುವನ್ನು ನಿಗ್ರಹಿಸಿದೆ. ನೀನು ಅನಾಥರನ್ನು ರಕ್ಷಿಸುವ ಸ್ವಭಾವವುಳ್ಳವನು. ಅನಾಥನಾದ ನನಗೂ ನೀನಲ್ಲದೆ ಬೇರೆ ನಾಥರಿಲ್ಲ. ಅನೇಕ ಶಲಾಕೆಗಳಿಂದ ಕೂಡಿ ಪೂರ್ಣ ಚಂದ್ರನಂತೆ ಹೊಳೆಯುತ್ತಿರುವ ರಾಜಚಿಹ್ನೆಯಾದ ಈ ಶ್ವೇತ ಛತ್ರವನ್ನು, ಈ ಚಾಮರವನ್ನು ನಾನೇ ನನ್ನ ಕೈಯಿಂದ ನಿನಗೆ ಹಿಡಿಯುವೆನು. ಇದನ್ನು ಪ್ರತಿಗ್ರಹಿಸಿ ನಿನ್ನ ರಾಜ್ಯವನ್ನು ಪಾಲಿಸು. ನಿನ್ನಾಜ್ಞೆಯಂತೆ ನಾನು 1 ಸಂವತ್ಸರದವರೆಗೂ ಬಿಲದ್ವಾರದಲ್ಲಿ ಕಾದಿದ್ದೆನು. ನೀನು ಹಿಂತಿರುಗಿ ಬರಲಿಲ್ಲ. ಇದರ ಮೇಲೆ ಆ ಬಿಲದಿಂದ ರಕ್ತ ಪ್ರವಾಹವು ಹೊರಟು ಬಂದಿತು. ನನ್ನ ಇಂದ್ರಿಯಗಳು ಕಳವಳಿಸಿದವು. ಅದರಿಂದ ನಾನು ನಿನಗೆ ವೈರಿಗಳಾದ ರಾಕ್ಷಸರು ಅಲ್ಲಿಯೇ ಸಾಯಲೆಂದು ನಿಶ್ಚಯಿಸಿ ದೊಡ್ಡ ದೊಡ್ಡ ಕಲ್ಲುಗಳಿಂದ ಆ ಬಿಲದ್ವಾರವನ್ನು ಮುಚ್ಚಿ ಇತ್ತಲಾಗಿ ಕಿಷ್ಕಿಂಧೆಗೆ ಬಂದು ಬಿಟ್ಟೆನು. ಆಗ ಪುರಜನರು, ಮಂತ್ರಿಗಳು ರಾಜ್ಯವು ಅನಾಥವಾಗಿ ಕೆಟ್ಟು ಹೋಗುವುದೆಂಬ ವಿಷಾದದಿಂದ ತಾವಾಗಿಯೇ ನನಗೆ ಪಟ್ಟಾಭಿಷೇಕವನ್ನು ಮಾಡಿಬಿಟ್ಟರು. ಅದಕ್ಕಾಗಿ ನಾನು ಆಸೆ ಪಟ್ಟು ಕೇಳಿದವನಲ್ಲ. ನಿಜ ಸ್ಥಿತಿಯನ್ನು ವಿಜ್ಞಾಪಿಸಿರುವೆನು. ಒಂದು ವೇಳೆ ಇದರಲ್ಲಿ ನನ್ನ ತಪ್ಪೇ ಇದ್ದರೂ ನೀನು ಮನ್ನಿಸಿ ಕಾಪಾಡಬೇಕು. ಈ ರಾಜ್ಯಕ್ಕೆ ನೀನೇ ರಾಜನು, ನನಗೂ ನೀನೇ ಪೂಜ್ಯನು. ನಾನು ಮೊದಲಿನಂತೆಯೇ ಯುವರಾಜನಾಗಿದ್ದು ನಿನ್ನ ಸೇವೆಯಲ್ಲಿರುವೆನು. ಆದರೆ ಇದುವರೆಗೆ ನೀನು ಇಲ್ಲದುದರಿಂದ ನಿನಗೆ ಪ್ರತಿನಿಧಿಯಾಗಿ ನಾನು ಅನಾಥವಾಗಿದ್ದ ಈ ರಾಜ್ಯವನ್ನು ಪರಿಪಾಲಿಸುತ್ತಿದ್ದೆನೆಂದು ಭಾವಿಸಿ ನನ್ನನ್ನು ಮನ್ನಿಸು. ಇದುವರೆಗೆ ನಿನ್ನ ರಾಜ್ಯವೇ ನನ್ನಲ್ಲಿ ನ್ಯಾಸರೂಪವಾಗಿತ್ತೆಂದೆಣಿಸು. ನಾನು ಇದುವರೆಗೂ ಮಂತ್ರಿ, ಪೌರ, ಜನಪದಾದಿಗಳಿಂದ ಕೂಡಿದ ಈ ರಾಜ್ಯವನ್ನು ನಿಷ್ಕಂಟಕವಾಗಿ ಕಾಪಾಡಿಟ್ಟಿದ್ದೆನು. ಈಗ ನಿನ್ನ ರಾಜ್ಯವನ್ನು ನಿನಗೆ ಹಿಂತಿರುಗಿ ಒಪ್ಪಿಸಿರುವೆನು. ಎಲೈ ಶತ್ರು ನಿಗ್ರಾಹಕನೇ, ನೀನು ಯಾವಾಗಲೂ ಸೌಮ್ಯ ಸ್ವಭಾವವುಳ್ಳವನಲ್ಲವೇ? ನನ್ನಲ್ಲಿ ಕೋಪವನ್ನು ಬಿಡು. ನನಗೆ ನೀನೇ ಪ್ರಭುವು. ಕೈ ಮುಗಿದು ತಲೆಯನ್ನು ತಗ್ಗಿಸಿ ಬೇಡುವೆನು. ನಮ್ಮ ರಾಜ್ಯವು ಅನಾಯಕವಾಗಿ ಕೆಟ್ಟು ಹೋಗಬಾರದೆಂಬ ಕೋರಿಕೆಯಿಂದ ಮಂತ್ರಿಗಳು, ಪುರವಾಸಿಗಳು ನನ್ನನ್ನು ಬಹಳವಾಗಿ ಬಲಾತ್ಕರಿಸಿ ರಾಜನನ್ನಾಗಿ ಮಾಡಿಬಿಟ್ಟರು. ನಾನು ಇದನ್ನು ಕೋರಿದವನು ಅಲ್ಲ, ಅಥವಾ ನಾನು ಇದಕ್ಕೆ ಮನಃಪೂರ್ವಕವಾಗಿ ಅಂಗೀಕರಿಸಿದವನು ಅಲ್ಲ ಎಂದೆನು. ನಾನು ಹೀಗೆ ಎಷ್ಟು ಮೃದುವಾಕ್ಯಗಳಿಂದ ಸ್ನೇಹಪೂರ್ವಕವಾಗಿ ಹೇಳಿದರು ವಾಲಿಯು ನನ್ನನ್ನು ಗದರಿಸಿ ಛೀಗಳೆಯುತ್ತಾ ಬಾಯಿಗೆ ಬಂದ ಮಾತುಗಳನ್ನೆಲ್ಲ ಆಡತೊಡಗಿದನು. ಆಮೇಲೆ ಅವನು ಪ್ರಜೆಗಳನ್ನು, ತನಗಿಷ್ಟರಾದ ಮಂತ್ರಿಗಳನ್ನು ಕರೆಸಿ ಸಭೆಗೂಡಿಸಿ ಅವರೆಲ್ಲರ ಮುಂದೆ ನನ್ನನ್ನು ಕುರಿತು ಅತಿನಿಂದಿತವಾದ ಮಾತುಗಳನ್ನಾಡತೊಡಗಿ, ಎಲೈ ಪ್ರಜೆಗಳಿರ, ಹಿಂದೆ ಒಮ್ಮೆ ದುರ್ಬುದ್ಧಿಯುಳ್ಳ ಮಾಯಾವಿ ಎಂಬ ಕ್ರೂರ ರಾಕ್ಷಸನೊಬ್ಬನು ಅರ್ಧರಾತ್ರಿಯ ಸಮಯದಲ್ಲಿ ನಮ್ಮ ಬಿಲದ್ವಾರಕ್ಕೆ ಬಂದು ಗರ್ಜಿಸಿ ನನ್ನನ್ನು ಯುದ್ಧಕ್ಕೆ ಕರೆದ ಸಂಗತಿಯನ್ನು ನೀವೆಲ್ಲರೂ ಬಲ್ಲಿರಷ್ಟೇ. ಅದನ್ನು ಕೇಳಿದ ಕ್ಷಣವೇ ನಾನು ನನ್ನ ಗುಹೆಯನ್ನು ಬಿಟ್ಟು ಹೊರಟು ಬಂದೆನು. ಕ್ರೂರನಾದ ಈ ನನ್ನ ತಮ್ಮನು ನನ್ನ ಹಿಂದೆ ಬಂದನು. ಮಹಾಬಲಾಢ್ಯನಾದರೂ ಆ ರಾಕ್ಷಸನು ಹೀಗೆ ನಾವಿಬ್ಬರೂ ಬರುತ್ತಿರುವುದನ್ನು ನೋಡಿ ಹೆದರಿ ಓಡಲಾರಂಭಿಸಿದನು. ಹಾಗೆಯೇ ನಾವಿಬ್ಬರು ಬೆನ್ನಟ್ಟು ಬರುತ್ತಿರುವುದನ್ನು ನೋಡಿ ಒಂದು ಬಿಲದಲ್ಲಿ ಪ್ರವೇಶಿಸಿ ಬಿಟ್ಟನು. ಬಲಾಢ್ಯನಾದ ಆ ಘೋರ ರಾಕ್ಷಸನು ಬಿಲಕ್ಕೆ ಹೊಕ್ಕುವುದನ್ನು ಕಂಡು ನಾನು ಕ್ರೂರ ಸ್ವಭಾವವುಳ್ಳ ಈ ನನ್ನ ತಮ್ಮನನ್ನು ಕುರಿತು, ವತ್ಸನೆ, ಈ ರಾಕ್ಷಸನನ್ನು ಕೊಂದ ಹೊರತು ಪಟ್ಟಣಕ್ಕೆ ಹಿಂತಿರುಗಬಾರದು. ಆದುದರಿಂದ ನಾನು ಅವನನ್ನು ಕೊಂದು ಬರುವವರೆಗೂ ನೀನು ಈ ಬಿಲದ್ವಾರದಲ್ಲಿ ಎಚ್ಚರಿಕೆಯಿಂದ ಕಾದಿರು ಎಂದೆನು. ಇವನು ಬಾಗಿಲಿನಲ್ಲಿ ಕಾದಿರುವನೆಂಬ ನಂಬಿಕೆಯಿಂದಲೇ ನಾನು ದುರ್ಗಮವಾದ ಆ ಬಿಲದಲ್ಲಿ ನಿರ್ಭಯವಾಗಿ ಪ್ರವೇಶಿಸಿದೆನು.
ಆ ಬಿಲದಲ್ಲಿ ಅವಿತುಕೊಂಡ ಆ ರಾಕ್ಷಸನನ್ನು ಕಂಡುಹಿಡಿಯುವುದಕ್ಕೆ 1 ವರ್ಷವೂ ಹಿಡಿಯಿತು. ಕೊನೆಗೆ ಆತನು ನನ್ನ ಕಣ್ಣಿಗೆ ಸಿಕ್ಕಿಬಿದ್ದನು. ನಾನು ಲೀಲಾ ಮಾತ್ರದಿಂದಲೇ ಅವನನ್ನು ಅವನ ಬಂಧುಗಳನ್ನು ಅಲ್ಲಿಯೇ ಕೊಂದು ಬಿಟ್ಟೆನು. ಆಗ ನನ್ನ ಶಕ್ತಿಗೆ ತಾಳಲಾರದೆ ಆ ರಾಕ್ಷಸನು ಅರಚಿಕೊಳ್ಳುತ್ತಾ ಬಾಯಿಂದ ರಕ್ತವನ್ನು ಕಾರಿ ಕೆಳಗೆ ಬಿದ್ದನು. ಆ ಬಿಲವೆಲ್ಲವೂ ರಕ್ತಮಯವಾಗಿ ನಿಲ್ಲುವುದಕ್ಕೂ ಸ್ಥಳವಿಲ್ಲದಂತಾಯಿತು. ಹೀಗೆ ನಾನು ನನ್ನ ವೀರ್ಯದಿಂದ ದುಂದುಭಿ ಪುತ್ರನಾದ ಆ ಮಾಯಾವಿಯನ್ನು ಕೊಂದು ಅಲ್ಲಿ ರಕ್ತದ ದುರ್ಗಂಧವನ್ನು ಸಹಿಸಲಾರದೆ ಬಿಲದಿಂದ ಹೊರಕ್ಕೆ ಬರುವುದಕ್ಕೆ ಯತ್ನಿಸಿದೆನು. ಎಲ್ಲಿ ನೋಡಿದರೂ ದ್ವಾರವು ಕಾಣಿಸಲಿಲ್ಲ. ಅದರ ದ್ವಾರವು ಕಲ್ಲುಗಳಿಂದ ಮುಚ್ಚಲ್ಪಟ್ಟಿದುದರಿಂದ ಎಲ್ಲಿ ಹೋಗುವುದಕ್ಕೂ ದಾರಿಯಿಲ್ಲ. ಆಗ ನಾನು ಸುಗ್ರೀವಾ ಸುಗ್ರೀವಾ ಎಂದು ಎಷ್ಟು ಕೂಗಿದರೂ ಪ್ರತ್ಯುತ್ತರವಿಲ್ಲ. ನನಗಾದರೂ ಆಗ ಮಿತಿಮೀರಿದ ಕೋಪವೂ ಸಂಕಟವೂ ಉಂಟಾಯಿತು. ಕೊನೆಗೆ ನಾನು ಕಾಲುಗಳಿಂದೊದ್ದು ಆ ಬಿಲದ್ವಾರದ ಕಲ್ಲುಗಳನ್ನು ಬಹು ಪ್ರಯತ್ನದಿಂದ ಕೆಡಹಿಬಿಟ್ಟೆನು. ಆ ದಾರಿಯಿಂದ ಹೊರಕ್ಕೆ ಹೊರಟು ಇಲ್ಲಿಗೆ ಬಂದು ಸೇರಿದೆನು. ಆಹಾ, ಕ್ರೂರನಾದ ಈ ಸುಗ್ರೀವನು ನನ್ನ ರಾಜ್ಯವನ್ನು ದಕ್ಕಿಸಿಕೊಳ್ಳಬೇಕೆಂಬ ದುರಾಸೆಯಿಂದ ಒಡಹುಟ್ಟಿದ ಪ್ರೇಮವನ್ನು ಮರೆತು ಆ ಬಿಲದಲ್ಲಿ ನಾನಿರುವಾಗ ಇದೇ ಸಮಯವೆಂದು ಬಿಲದ್ವಾರವನ್ನು ಮುಚ್ಚಿ ನಾನು ಹೊರಕ್ಕೆ ಬಾರದಂತೆ ಮಾಡಿದನಲ್ಲ ಎಂದನು. ಇಷ್ಟು ಹೇಳಿದುದು ಮಾತ್ರವೇ ಅಲ್ಲದೆ ಆ ಕ್ಷಣವೇ ನನ್ನನ್ನು ಹುಟ್ಟಿದ್ದ ಆ 1 ಬಟ್ಟೆಯೊಡನೆ ಊರಿಂದ ಹೊರಡಿಸಿಬಿಟ್ಟನು. ಇದರ ಮೇಲೆ ನನ್ನ ಭಾರ್ಯೆಯನ್ನು ಅಪಹರಿಸಿರುವನು. ಆ ವಾಲಿಯ ಭಯಕ್ಕಾಗಿ ನಾನು ಈ ಸಮಸ್ತ ಭೂಮಿಯನ್ನು, ಸಮಸ್ತ ಸಮುದ್ರಗಳನ್ನು, ಸಮಸ್ತ ವನಗಳನ್ನು ಸುತ್ತಿದೆನು. ಎಲ್ಲಿಗೆ ಹೋದರೂ ಅವನು ನನ್ನನ್ನು ಬೆನ್ನಟ್ಟಿ ಬರುತ್ತಿದ್ದುದರಿಂದ ಎಲ್ಲಿಯೂ ನನಗೆ ಉಳಿಗಾಲವಿರಲಿಲ್ಲ. ಹೆಂಡತಿಯನ್ನು ಕಳೆದುಕೊಂಡ ದುಃಖದಿಂದ ಕಂದಿ ಕೊಂದಿ ಕೃಶನಾಗಿದ್ದ ನಾನು ಕೊನೆಗೆ ಈ ಋಷ್ಯಮೂಕಕ್ಕೆ ಬಂದು ಸೇರಿದೆನು. ಬೇರೊಂದು ಕಾರಣಕ್ಕಾಗಿ ಇಲ್ಲಿ ವಾಲಿಗೆ ಪ್ರವೇಶವಿಲ್ಲದುದರಿಂದ ಇಲ್ಲಿ ನಾನು ನಿರ್ಭಯವಾಗಿರುವೆನು. ರಾಮ, ನಮ್ಮಿಬ್ಬರ ಈ ವೈರ ವೃತ್ತಾಂತವು ಅತಿ ವಿಸ್ತಾರವಾದರೂ ಅದೆಲ್ಲವನ್ನು ನಿನಗೆ ಯಥಾಸ್ಥಿತವಾಗಿ ತಿಳಿಸಿರುವೆನು. ನಾನು ನಿರಪರಾಧಿಯಾಗಿದ್ದರೂ ನನಗೆ ಬಂದ ಮಹಾ ವಿಪತ್ತನ್ನು ನೋಡಿದೆಯಾ? ರಾಮ, ನೀನು ಮಹಾವೀರನು, ಆಶ್ರಿತರಿಗೆ ಅಭಯವನ್ನು ಕೊಟ್ಟು ಕಾಪಾಡುವವನು. ವಾಲಿಯ ಭಯದಿಂದ ಕೊರಗುತ್ತಿರುವ ನನ್ನಲ್ಲಿಯೂ ಅನುಗ್ರಹವನ್ನಿಟ್ಟು ಆ ನನ್ನ ವೈರಿಯನ್ನು ನಿಗ್ರಹಿಸಬೇಕು ಎಂದನು. ಆಗ ತೇಜಸ್ವಿಯಾದ ರಾಮನು ಮಂದಹಾಸದೊಡನೆ ಆ ಸುಗ್ರೀವನನ್ನು ಕುರಿತು ಧರ್ಮಯುಕ್ತವಾದ ಮಾತಿನಿಂದ, ಎಲೈ ಸುಗ್ರೀವನೇ, ಅಮೋಘಗಳಾಗಿಯೂ ಸೂರ್ಯ ಸಮಾನಗಳಾಗಿಯೂ ಇರುವ ಈ ನನ್ನ ತೀಕ್ಷ್ಣ ಬಾಣಗಳು ಅತಿ ವೇಗದಿಂದ ಹೋಗಿ ದುರಾಚಾರನಾದ ಆ ವಾಲಿಯ ಮೇಲೆ ಬೀಳುವುದರಲ್ಲಿ ಸಂದೇಹವಿಲ್ಲ. ನಿನ್ನ ಪತ್ನಿಯನ್ನು ಅಪಹರಿಸಿದ ದುಷ್ಟಾತ್ಮನು, ಕುಲಗೇಡಿಯೂ ಆದ ಆ ವಾಲಿಯು ನನ್ನ ಕಣ್ಣಿಗೆ ಬೀಳುವುದೇ ಅಡ್ಡಿ. ಆ ಕ್ಷಣವೇ ಅವನನ್ನು ಕೊಂದು ಹಾಕುವೆನು. ನನಗೆ ಗೋಚರಿಸುವವರೆಗೆ ಮಾತ್ರವೇ ಅವನು ಬದುಕಿರಬಹುದು. ನನಗೆ ಭಾರ್ಯಾ ವಿಯೋಗವೆಂದಿಂದ ಉಂಟಾಗಿರುವ ದುಃಖವನ್ನು ಊಹಿಸಿಕೊಂಡರೆ ನಿನಗೂ ನಿನ್ನ ಪತ್ನಿ ವಿಯೋಗದಿಂದ ಎಷ್ಟು ಮಟ್ಟಿಗೆ ದುಃಖವಿರಬಹುದೆಂಬುದು ಸ್ಪಷ್ಟವಾಗಿ ತಿಳಿಯುವುದು. ಎಲೈ ಮಿತ್ರನೇ, ಚಿಂತಿಸಬೇಡ. ಆ ದುಃಖ ಸಮುದ್ರದಿಂದ ನಿನ್ನನ್ನು ದಾಟಿಸುವೆನು. ನಿನ್ನ ಕೋರಿಕೆಯನ್ನು ಲೋಪವಿಲ್ಲದೆ ಪೂರ್ಣವಾಗಿ ಸಿದ್ಧಿ ಹೊಂದಿಸುವೆನು ಎಂದನು. ರಾಮನು ಹೇಳಿದ ಈ ಹಿತವಾಕ್ಯವನ್ನು ಕೇಳಿ ಸುಗ್ರೀವನು ಪರಮ ಸಂತುಷ್ಟನಾದನು. ರಾಮನನ್ನು ಅನೇಕ ವಿಧದಲ್ಲಿ ಕೊಂಡಾಡಿದನು. ಇಲ್ಲಿಗೆ 10ನೆಯ ಸರ್ಗವು ಮುಗಿದುದು. ನಮಸ್ತೆ ಶಾರದೆ ದೇವಿ, ಕಾಶ್ಮೀರ ಪುರವಾಸಿನಿ, ತ್ವಾಮಹಂ ಪ್ರಾರ್ಥಯೇ ನಿತ್ಯಂ, ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.